ಹಾಯ್ ಫ್ರೆಂಡ್ಸ್, ಅವಿನ್ಸ್ ಬೈಲಿ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸೊ ವಿಡಿಯೋದಲ್ಲಿ ನಾನು ಯಾರು ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸಸ್ ಮಾಡಬೇಕು ಅಂತಿದ್ದಾರೆ ಅವರಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಈ ಇನ್ಫಾರ್ಮೇಷನ್ ಬಂದಿರೋದು ನಮ್ಮ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಏನಿದೆ, ಅವರು ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಆ ನೋಟಿಫಿಕೇಶನ್ ಡೇಟ್ ಬಂದು ನಿಮಗೆ 8ನೇ ತಾರೀಕು ರಿಲೀಸ್ ಮಾಡಿದ್ದಾರೆ. 8ನೇ ತಾರೀಕಲ್ಲ, ಈ ತಿಂಗಳು 1ನೇ ತಾರೀಕು ರಿಲೀಸ್ ಮಾಡಿದ್ದಾರೆ ನೋಟಿಫಿಕೇಶನ್. ಆ ನೋಟಿಫಿಕೇಶನಲ್ಲಿ ಏನಿದೆ ಅಂತ ನಾನು ಇಲ್ಲಿ ನಿಮಗೆ ಒಂದು ಡೀಟೇಲ್ನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಪ್ಯಾರಾಮೆಡಿಕಲ್ ಬೋರ್ಡ್ ವೆಬ್ಸೈಟ್ ಮಾಡಿ ಓಪನ್ ಮಾಡಿದೆ. ಸೊ ಈ ವೆಬ್ಸೈಟಲ್ಲಿ ಇಲ್ಲಿ ನೋಟಿಫಿಕೇಶನ್ ರಿಗಾರ್ಡಿಂಗ್ ಪ್ಯಾರಾಮೆಡಿಕಲ್ ಡಿಪ್ಲೊಮಾ ಕೋರ್ಸ್ ಅಡ್ಮಿಷನ್ ಫಾರ್ ದ ಅಕಾಡೆಮಿಕ್ ಇಯರ್ 2026-27 ಅಂತ ತೋರಿಸುತ್ತೆ ಗ್ರೀನಲ್ಲಿ. ಸೊ ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಸೊ ನೋಟಿಫಿಕೇಶನ್ ಏನಿದೆ, ಅಡ್ಮಿಷನ್ ಫಾರ್ ಪ್ಯಾರಾಮೆಡಿಕಲ್ ರಿಗಾರ್ಡಿಂಗ್ ಅಂತಿದೆ. ಸೊ ಇಲ್ಲಿ 3 ರೆಫರೆನ್ಸ್ ತೊಗೊಂಡಿದ್ದಾನೆ. ಒಂದು ಸುಪ್ರೀಂ ಕೋರ್ಟು, ಇನ್ನೊಂದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಫ್ಯಾಮಿಲಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಒಂದು ನೋಟಿಫಿಕೇಶನು, ಇನ್ನೊಂದು ನಮ್ಮ ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ ಮೀಟಿಂಗ್ ಪ್ರೊಸೀಡಿಂಗ್ಸು, ನಮ್ಮ ಮಿನಿಸ್ಟ್ರು, ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಇದನ್ನು ಚೇರ್ ಮಾಡಿರೋದು. ಸೊ ಇಲ್ಲಿ ಏನು ನೋಟಿಫಿಕೇಶನ್ ಇದೆ ಅಂದರೆ, ಇದು ಈ ವರ್ಷದಿಂದ 2026-27ರಿಂದ SLC ಮೇಲೆ ಯಾವುದೇ ಥರ ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸಸ್ ಇಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಏನು ಮಾಡ್ತಿದ್ದಾರೆ, ನಮ್ಮ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಅವರು SLC ಮೇಲೂ ಕೂಡ ಪ್ಯಾರಾಮೆಡಿಕಲ್ ಮಾಡ್ಬೋದು ಅಂತ ಇಷ್ಟು ದಿನ ಇತ್ತು, ಲಾಸ್ಟ್ ಇಯರ್ವರೆಗೂ. ಬಟ್ ಈಗ ಏನಾಗಿದೆ, ಸೆಂಟ್ರಲ್ ಗೌರ್ಮೆಂಟಲ್ಲಿ SLC ಮೇಲೆ ಯಾವುದೇ ಪ್ಯಾರಾಮೆಡಿಕಲ್ ಕೋರ್ಸಸ್ ಇರಲಿಲ್ಲ. ಅಂದರೆ ನಮ್ಮ ಏನು ಸೆಂಟ್ರಲ್ ಗೌರ್ಮೆಂಟ್ ಇದೆ ಅವರ ಎಲಿಜಿಬಿಲಿಟಿ ಪ್ರಕಾರ 10+2 ಅಲ್ಲಿ ಸೈನ್ಸ್ ಮಾಡಿರಲೇಬೇಕು. ಒಂದು PCMB ಮಾಡಿರಬೇಕು ಅಥವಾ PCMC ಮಾಡಿರಬೇಕು. ಸೊ ಇವೆರಡು ಮಾಡಿದ್ರೆ ಮಾತ್ರ ಅವ್ರು ಏನು ಮಾಡ್ಬೋದು, ಈ ಒಂದು ಕೋರ್ಸ್ಗಳಿಗೆ ಅಪ್ಲೈ ಮಾಡ್ಬೋದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಎಲಿಜಿಬಿಲಿಟಿ ಇತ್ತು. ಬಟ್ ಇದನ್ನು ನಮ್ಮ ಸ್ಟೇಟ್ ಅವ್ರು ಫಾಲೋ ಮಾಡ್ತಿರಲಿಲ್ಲ. ಅದರಿಂದ ಏನಾಗಿತ್ತು, ಇದು ಕೇಸ್ ನಡೀತಿತ್ತು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಈಗ ಏನಾಗಿದೆ, ಸುಪ್ರೀಂ ಕೋರ್ಟ್ ಅವರು ಕ್ಲಿಯರ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ನೀವೇನು ಮಾಡಲೇಬೇಕು, ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ನ ಫಾಲೋ ಮಾಡಲೇಬೇಕು ಅಂತ. ಸೊ ಆ ಕಾರಣಕ್ಕೆ ಇಲ್ಲಿ 5 ಕೋರ್ಸಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಒಂದು DAOTT ಅಂದರೆ ಅನಸ್ತೇಷಿಯಾ ಮತ್ತು ಆಪರೇಷನ್ ಟೆಕ್ನಾಲಜಿ, ಇನ್ನೊಂದು DDT ಡಯಾಲಿಸಿಸ್ ಟೆಕ್ನಾಲಜಿ, ಇನ್ನೊಂದು MLT ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಇನ್ನೊಂದು ಆಪ್ಥಾಲ್ಮಿಕ್ ಅಸಿಸ್ಟೆಂಟ್, ಇನ್ನೊಂದು ಮೆಡಿಕಲ್ ರೇಡಿಯಾಲಜಿ ಆ್ಯಂಡ್ ಇಮೇಜಿಂಗ್ ಟೆಕ್ನಾಲಜಿ. ಈ 5 ಕೋರ್ಸ್ಗಳಿಗೆ ಯಾವುದೇ ಕಾರಣಕ್ಕೂ SLC ಮೇಲೆ ಅಡ್ಮಿಷನ್ ಕೊಡಲ್ಲ. SLC ಮೇಲೆ ನೀವು ಪ್ಯಾರಾಮೆಡಿಕಲ್ ಮಾಡಬೇಕಂದ್ರೆ 5 ಕೋರ್ಸ್ಗಳಿಗೆ 100% ಆಗಲ್ಲ. ಸೊ ಹಂಗಾಗಿ ನೀವೇನು ಮಾಡಿರಬೇಕು, PUC ಸೈನ್ಸ್ ಮಾಡಿರಲೇಬೇಕು ಈ ಒಂದು ಕೋರ್ಸ್ ಮಾಡೋಕ್ಕೆ. ಸೊ ಹಂಗಾಗಿ ಈ ವರ್ಷದಿಂದ ಏನಾಗುತ್ತೆ, ಈ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಪ್ಲೈ ಆಗುತ್ತೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಈ ಕೋರ್ಸ್ಗಳಿಗೆ ಇನ್ಮೇಲೆ SLC ಅಥವಾ PUC ಆರ್ಟ್ಸು ಕಾಮರ್ಸ್ ಮಾಡಿರೋರಿಗೆ ಯಾವುದೇ ಕಾರಣಕ್ಕೂ ಈ ಕೋರ್ಸ್ಗಳಿಗೆ ತೊಗೊಳ್ಳಲ್ಲ. ಸೊ ಹಂಗಾಗಿ ಯಾರು ಈ ಒಂದು ಕೋರ್ಸ್ಗಳಲ್ಲಿ ಪ್ಯಾರಾಮೆಡಿಕಲ್ ಮಾಡಬೇಕು ಅಂತಿದ್ರೆ, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ಲು, ಸೊ ಅವರು ದಯವಿಟ್ಟು ಇದನ್ನು ಗಮನಿಸಿ. ನೀವು PUC ಸೈನ್ಸ್ ಮಾಡಿರಲೇಬೇಕು, ಆಗ ಮಾತ್ರ ನೀವೇನು ಮಾಡೋಕ್ಕಾಗತ್ತೆ, ಈ ಒಂದು ಕೋರ್ಸಸ್ಗೆ ಅಡ್ಮಿಷನ್ ಆಗೋಕ್ಕೆ ಆಗುತ್ತೆ. ಸೊ ಇಷ್ಟು ಈ ಒಂದು ನೋಟಿಫಿಕೇಷನ್ನು. ಆ್ಯಂಡ್ ಇದುವರೆಗೂ ಕೂಡ ಪ್ಯಾರಾಮೆಡಿಕಲ್ ಬೋರ್ಡಿಂದ ಯಾವುದೇ ನೋಟಿಫಿಕೇಶನ್ ಬಂದಿಲ್ಲ, ಅಡ್ಮಿಷನ್ ಪ್ರೊಸೀಜರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ. ಸೊ ನಾನು ಅದ್ರ ಬಗ್ಗೆ ನಿಮಗೆ ಬರೋ ವಿಡಿಯೋಗಳಲ್ಲಿ, ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಹಂಗಾಗಿ ಯಾರು ಈ ಪ್ಯಾರಾಮೆಡಿಕಲ್ ಕೋರ್ಸ್ಗೆ, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಕೋರ್ಸಸ್ಗೆ ಜಾಯ್ನ್ ಆಗಬೇಕಂತಿದ್ದೀರಾ, ಸೊ ಅವರು ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಯಾವ ಇನ್ಫಾರ್ಮೇಷನ್ ಇದ್ರೂ ನಾನು ತಿಳಿಸ್ಕೊಡ್ತಿರ್ತೀನಿ. ಜೊತೆಗೆ ಅದೇ ಥರ ಇದರಲ್ಲಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.